ಕೆಲ ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೂ ಕೂಡ ಪೊಲೀಸ್ ಅಧಿಕಾರಿಗಳು ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಆದೇಶವನ್ನ ಕೂಡ ಕೊಡಲಾಗಿದೆ. ಒಂದೇ ಜೈಲಲ್ಲಿದ್ರೆ ಒಳಸಂಚು ಸಾಕ್ಷ್ಯನಾಶದ ಸಾಧ್ಯತೆ ಇರೋ ಹಿನ್ನೆಲೆಯಲ್ಲಿ ಪೊಲೀಸರ ಮನವಿ ಮೇರೆಗೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಜಡ್ಜ್ ಆದೇಶವನ್ನ ಹೊರಡಿಸಿದ್ದಾರೆ. ಪೊಲೀಸರ ಮನವಿಗೆ ಆರೋಪಿ ಪರ ವಕೀಲರು ಆಕ್ಷೇಪವನ್ನ ಎತ್ತಿದ್ರು, ಬಟ್ ಅದಕ್ಕೆ ಹಿನ್ನಡೆ ಆಗಿದೆ. ಅಂದ್ರೆ ಅದಕ್ಕೆ ಯಾವುದೇ ವ್ಯಾಲಿಡಿಟಿಯನ್ನ ಕೋರ್ಟ್ ಕೊಡೋ ಕೆಲಸವನ್ನ ಮಾಡಿಲ್ಲ. ಬದಲಾಗಿ ಪೊಲೀಸರ ಪರ ವಕೀಲರು SPP ಮಾಡಿದಂತಹ ವಾದವನ್ನ ಕನ್ಸಿಡರ್ ಮಾಡಿದ್ದಾರೆ, ಪುರಸ್ಕರಿಸಿದ್ದಾರೆ. ಸೊ ಪ್ರತ್ಯೇಕ ಜೈಲಿನ ಬಗ್ಗೆ ಸೋಮವಾರ ಇನ್ನಷ್ಟು ವಿಚಾರಣೆ ಕೂಡ ಆಗುತ್ತೆ ಹಾಗೂ ಸೋಮವಾರದ ನಂತರ ಡಿಸಿಷನ್ಗಳು ಆಗತ್ತೆ. ಒಂದು, ತನಿಖೆಯ ಗೌಪ್ಯತೆ ಹಾಗೂ ಸಾಕ್ಷಿದಾರರ ಭದ್ರತೆಯನ್ನ ಕೊಡೋ ನಿಟ್ಟಿನಲ್ಲಿ ಈ ನಿರ್ಧಾರ ಅತ್ಯಂತ ಅನಿವಾರ್ಯ ಅಂತ SPP ಕೋರ್ಟ್ ಗಮನಕ್ಕೆ ತರೋ ಪ್ರಯತ್ನವನ್ನು ಮಾಡಿದ್ರು. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ತನಿಖೆಯ ಗೌಪ್ಯತೆ ಹಾಗೂ ಸಾಕ್ಷ್ಯಾಧಾರಗಳ ಭದ್ರತೆ ವಿಚಾರದಲ್ಲಿ ಈ ಹೆಜ್ಜೆ ತಗೊಳ್ಳೋದು ಅನಿವಾರ್ಯ ಅಂತ SPP ಅವರು ವಾದವನ್ನ ಮಂಡಿಸಿದ್ರಲ್ಲ, ಸೊ ಇದರ ಮುಂದುವರೆದ ಭಾಗ ಏನೇನೆಲ್ಲ ಆಯ್ತು, ಸೋಮವಾರ ಉಳಿದಂತೆ ಏನೆಲ್ಲ ವಿಚಾರಣೆಗಳಾಗುತ್ತೆ ಅಂತ. ಮಮತಾ, ಅಂದ್ರೆ ಈ ಪ್ರಕರಣದಲ್ಲಿ 17 ಜನ ಆರೋಪಿಗಳಿದ್ದಾರೆ. 17 ಆರೋಪಿಗಳು ಕೂಡ ಒಂದೇ ಬ್ಯಾರಕ್ ನಲ್ಲಿ ಇರಬಹುದು, ಅಥವಾ ಒಂದೇ ಸೆಲ್ ನಲ್ಲಿ ಇರಬಹುದು, ಅಥವಾ ಒಂದೇ ಜೈಲ್ನಲ್ಲಿ ಇರ್ಬೋದು. ಅಂದ್ರೆ ಊಟದ ಸಮಯದಲ್ಲಿ ಎಲ್ಲರೂ ಕೂಡ ಸೇರ್ಕೊಳ್ಳುವಂಥದ್ದು, ಅಥವಾ ಪ್ಲೇಯಿಂಗ್ ಟೈಮ್ ಅಂತ ಏನೋ ಕೊಡ್ತಾರೆ, ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರ್ಕೊಳ್ಳುವಂಥ ಸಾಧ್ಯತೆಗಳಿರ್ತವೆ. ಆ ಸಂದರ್ಭದಲ್ಲೂ ಕೂಡ ಇವರು ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರುವಂಥದ್ದು. ಅಂದ್ರೆ ಈಗಾಗಲೇ ಅವರು ಒಂದು ಉಲ್ಲೇಖವನ್ನು ಮಾಡ್ತಾರೆ. A2 ಆರೋಪಿ ದರ್ಶನ್ ಏನಿದ್ದಾರೆ, ಅವರು ಹಣ ಬಲ ಮತ್ತು ಅಭಿಮಾನಿಗಳ ಬಲವನ್ನು ಇಟ್ಕೊಂಡು ಸಾಕಷ್ಟು ಬೇರೆ ಬೇರೆಯ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ, ಸಾಕ್ಷ್ಯಗಳನ್ನ ಕೂಡ ನಾಶ ಮಾಡಿದ್ದಾರೆ ಅಂತೇಳಿ ಈಗಾಗಲೇ ರಿಮೈಂಡ್ ಕಾಪಿಯಲ್ಲಿ ಅದರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಜೊತೆಗೆ ಅದನ್ನ ಆರೋಪವನ್ನು ಕೂಡ ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿಗಳು ಒಂದೇ ಜೈಲಿನಲ್ಲಿ ಇದೆ ಅಥವಾ ಒಂದೇ ಬ್ಯಾರಕ್ ನಲ್ಲಿ ಉಳಿದುಕೊಂಡ್ರೆ ಅವರು ಅಲ್ಲೂ ಕೂಡ ಒಳಸಂಚನ ಮಾಡುವಂತ ಪ್ರಯತ್ನಗಳಿರ್ತವೆ, ಮತ್ತು ಒಬ್ಬರ ಮೇಲೆ ಒಬ್ಬರು ಒತ್ತಡವನ್ನ ಹೇರುವಂಥದ್ದು ಅಥವಾ ಸಾಕ್ಷಿಗಳನ್ನ ನಾಶ ಮಾಡುವಂತ ಪ್ರಯತ್ನಗಳಾಗುವಂಥದ್ದು, ಅಥವಾ ಎಲ್ಲ ಆರೋಪಿಗಳು ಕೂಡ ಬಡದಾಡ್ಕೊಳ್ಳುವಂತ ಸಾಧ್ಯತೆಗಳಿರ್ತವೆ. ಆ ಸಾಧ್ಯತೆಗಳು ಇರೋ ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿಗಳನ್ನು ಕೂಡ ಪ್ರತ್ಯೇಕವಾಗಿ ಬೇರೆ ಬೇರೆ ಜೈಲಿಗೆ ಅವರನ್ನ ವರ್ಗಾವಣೆ ಮಾಡಬೇಕು ಅಂತೇಳಿ SPP ಅವರು ಇವತ್ತು ಕೋರ್ಟ್ಗೆ ಒಂದು ಗಮನಕ್ಕೆ ತಂದ್ರು ಮತ್ತು ಮನವಿಯನ್ನು ಕೂಡ ಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಮತ್ತು ಇನ್ನುಳಿದಂತ 3 ಜನ ಆರೋಪಿಗಳೇನಿದ್ರು ಅವರ ಪರ ವಕೀಲರು ಆಕ್ಷೇಪನ ಎತ್ತದ ಬಳಿಕ ಸೋಮವಾರ ಆ ಅರ್ಜಿಯನ್ನ ವಿಚಾರಣೆಯನ್ನು ಮಾಡ್ತೀನಿ ಅಂತೇಳಿ ಈಗ ಸೂಚನೆಯನ್ನ ಕೊಟ್ಟಿರುವಂತದ್ದು. ಮಮತಾ. ಮುರಳಿ, ಹಾಗೆ ಸಂಪರ್ಕದಲ್ಲಿರಿ. ಈ ಬೆನ್ನಲ್ಲೇ ನಟ ದರ್ಶನ್ಗೆ ಸಂಕಷ್ಟಗಳ ಸರಮಾಲೆ ಮುಂದುವರಿತಾ ಇದೆ. ಕಾರಣ ನಟ ದರ್ಶನ್ ವಿರುದ್ಧ ಮತ್ತೊಂದು ದೂರನ್ನ ಕೂಡ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಈ ದೂರು ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡೋದಾದ್ರೆ, ಸಾಕ್ಷಿದಾರರಿಗೆ ದರ್ಶನ್ ಸಹಚರರು ಬೆದರಿಕೆ ಒಡ್ಡಿದ್ದಾರೆ ಅನ್ನುವಂತಹ ಆರೋಪದ ದೂರಿದು, ಗಂಭೀರ ದೂರಿದು. ಯಾಕಂದ್ರೆ ಹೈ ಪ್ರೊಫೈಲ್ ಕೇಸ್ನಲ್ಲಿ ಸಾಕ್ಷಿದಾರರನ್ನ ಪ್ರತಿಕೂಲ ಸಾಕ್ಷಿಗಳನ್ನಾಗಿ ಬದಲಾಯಿಸೋದಕ್ಕೆ ಪ್ರಯತ್ನಿಸಿದ್ರು ಅನ್ನೋದು ಬಹಳ ಗಂಭೀರ ಇಶ್ಯೂ. ಅದಕ್ಕೆ ಸಂಬಂಧಪಟ್ಟಂತೆ ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಹೊಸ ಸಿಮ್ ಅನ್ನ ಈ ಆರೋಪಿಗಳು ಖರೀದಿ ಮಾಡಿದ್ರ ಬಗ್ಗೆ ಉಲ್ಲೇಖಿಸಿದ್ದಾರೆ ಪೊಲೀಸರು. ಹಾಗೆ ಆನ್ಲೈನ್ ನಲ್ಲಿ ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಅನ್ನ ಖರೀದಿ ಮಾಡಿದ್ರು ಅನ್ನೋದನ್ನ ಕೂಡ ಉಲ್ಲೇಖಿಸಿದ್ದಾರೆ. ವೆಬ್ ಆಪ್ ಗಳನ್ನ ಬಳಸಿ ಆರೋಪಿಗಳು ಮಾತನಾಡಿಕೊಂಡಿದ್ದಾರೆ. ಸೊ ಲಾರ್ಜರ್ ಕಾನ್ಸ್ಪಿರಸಿಯ ಭಾಗವಾಗಿ ಈ ಕೊಲೆ ಪ್ರಕರಣ ಕಂಡು ಬರ್ತಾ ಇದೆ ಅಂತ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ರಿಮ್ಯಾಂಡ್ ಕಾಪಿಯಲ್ಲಿ ಈ ರೀತಿ ಅನೇಕ ಸ್ಫೋಟಕ ಅಂಶಗಳ ಉಲ್ಲೇಖವನ್ನ ಕೂಡ ಪೊಲೀಸರು ಮಾಡಿರೋದು ಗೊತ್ತಾಗ್ತಾ ಇದೆ. ಸೊ ಅಪರಾಧದ ಒಳಸಂಚು ಹಾಗೂ ಈ ಅನ್ಲಾಫುಲ್ ಅಸೆಂಬ್ಲಿಯ ಭಾಗ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನ ಪೊಲೀಸರು ಇಲ್ಲಿ ದಾಖಲಿಸೋ ಕೆಲಸವನ್ನು ಮಾಡಿದ್ದಾರೆ. ಎಲ್ಲೆಲ್ಲಿ ಯಾವ್ಯಾವ ರೀತಿ ಕಾನ್ವರ್ಸೇಷನ್ ಅನ್ನ ಯಾವ್ಯಾವ ಪೋರ್ಟಲ್ ಮೂಲಕ ಮಾಡಿದ್ದಾರೆ ಆರೋಪಿಗಳು ಅನ್ನೋದನ್ನ ಕೂಡ ಹೇಳಿದ್ದಾರೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಪೊಲೀಸರು ಮತ್ತೊಂದು ಕೇಸನ್ನ ದಾಖಲು ಮಾಡ್ಕೊಳ್ಳೋದಕ್ಕೆ ಟ್ರಿಗರ್ ಆಗಿರುವಂತಹ ಅಂಶಗಳು ಹಾಗೂ ಇದರಿಂದ ದರ್ಶನ್ ಹಾಗೂ ಇತರೆ ಆರೋಪಿಗಳಿಗೆ ಯಾವ ರೀತಿ ಕಾನೂನು ಸಂಕಷ್ಟ ಮುಂದುವರಿಯುತ್ತೆ ಅಂತ. ಮಮತಾ, ಈಗಾಗಲೇ ಹೊರಗಡೆ ಇದ್ದಂತ ಆರೋಪಿಗಳ ಸಹಚರರು ಜೊತೆಗೆ ಅವರು ಸಾಕ್ಷಿಗಳ ಮೇಲೆ ಪ್ರಭಾವನ ಬೀರಿದ್ದಾರೆ ಅಂತೇಳಿ ಮತ್ತೊಂದು FIR ಅನ್ನ ಮಾಡಿದೀವಿ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಸಿಗ್ತಾ ಇರುವಂತದ್ದು. ಅಂದ್ರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣವನ್ನ ದಾಖಲನ್ನ ಮಾಡ್ಕೊಂಡಿದ್ದಾರೆ. ದಾಖಲನ್ನ ಮಾಡ್ಕೊಂಡ ಸಂದರ್ಭದಲ್ಲಿ ಇನ್ನೊಂದಷ್ಟು ಅಂದ್ರೆ ಪಟ್ಟಣಗೆರೆ ಶೆಡ್ ನಲ್ಲಿ ಇದ್ದಂತ ಸೆಕ್ಯೂರಿಟಿ ಇರ್ಬೋದು ಅಥವಾ ಬೇರೆ ಬೇರೆಯ ಐ ವಿಟ್ನೆಸ್ ಗಳೇನಿದ್ರು ಇರ್ಬೋದು, ಅವರ ವಿರುದ್ಧ ಒಂದಷ್ಟು ವಿಚಾರಣೆಗಳಿತ್ತು. ಜೊತೆಗೆ ಅವರನ್ನ ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಹೋಗಿ 164 ನ ಅಡಿಯಲ್ಲಿ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಅವರ ಮೇಲೆ ಒತ್ತಡವನ್ನ ಹೇರಿದಾರಾ ಏನೋ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಗೊತ್ತಾಗಬೇಕಂತಂದ್ರೆ ಈ ಪ್ರಕರಣ ಸಂದೇಶ ಬೆಳಕಿಗೆ ಬಂದಿರುವಂತದ್ದು. ಅದರಲ್ಲಿ ಆರೋಪಿಗಳು ಯಾರ್ಯಾರಿದ್ದಾರೆ, ಜೊತೆಗೆ ದರ್ಶನ್ನ ಸಹಚರರಿದ್ದಾರಾ ಅಥವಾ ಅವರ ಬೇರೆ ಯಾರಾದ್ರೂ ಕುಟುಂಬಸ್ಥರಿದ್ದಾರಾ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆಗಳು ಕೂಡ ಸಿಕ್ಕಿಲ್ಲ ಸದ್ಯಕ್ಕೆ. ಅಂದ್ರೆ ಅವರ ಸಾಧ್ಯತೆಗಳೇನಿತ್ತು ಅಂದ್ರೆ ಈಗಾಗಲೇ ಈ 17 ಜನರ ವಿರುದ್ಧ ಸಾಕ್ಷ್ಯವನ್ನ ನಾಶ ಮಾಡಿದ್ದಾರೆ, ಸಾಕ್ಷ್ಯದ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ ಮತ್ತು
ಒಂದಷ್ಟು ಡಿಜಿಟಲ್ ಎವಿಡೆನ್ಸ್ಗಳು ಅಂತ ಏನು ಹೇಳ್ತಾರೆ ಅದನ್ನೆಲ್ಲ ಕೂಡ ಎರೇಸ್ ಮಾಡುವಂತಷ್ಟು ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ ಅಂತೇಳಿ ಆರೋಪವನ್ನ ಈಗಾಗಲೇ ಉಲ್ಲೇಖವನ್ನ ಮಾಡಿದ್ದಾರೆ. ಆದ್ರೆ ಜೈಲಿನ ಒಳಗಡೆ ಇದ್ದಂಥವ್ರು ಮತ್ತು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂಥವ್ರು ಅವರನ್ನ ಹೊರತುಪಡಿಸಿ ಬೇರೆ ಯಾರಾದ್ರೂ ಹೊರಗಡೆಯಿಂದ ಈ ರೀತಿಯಲ್ಲಿ ಪ್ರಭಾವಗಳನ್ನ ಬೀರಿದಾರಾ ಏನೋ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಗೊತ್ತಾಗಬೇಕಾಗಿತ್ತು. ಮುಂದಿನ ಹೊತ್ತುಗಳಲ್ಲಿ ಆ FIR ನಲ್ಲಿ ಯಾರ್ಯಾರು ಆರೋಪಿಗಳಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಕ್ಕುವಂಥದ್ದು. ಮಮತಾ.